ಸ್ನೇಹಿತರೆ, ಬ್ಲಾಗಿಂಗಿಂದ ನಿಜವಾಗ್ಲೂ ದುಡ್ಡು ಮಾಡ್ಬೋದಾ? ಸೊ ಇದೊಂದು ಕ್ವಶನ್ನು ತುಂಬ ಜನರಿಗೆ ಗೊತ್ತಿದೆ. ಸೊ ನಾವು ಕನ್ನಡ ಬ್ಲಾಗಿಂದ ಒಂದು ಕನ್ನಡ ಬ್ಲಾಗನ್ನು ಹೆಂಗೋ ಕ್ರಿಯೇಟ್ ಮಾಡ್ತೀವಿ. ಸೊ ಕನ್ನಡ ಬ್ಲಾಗಿಂದ, ಕನ್ನಡ ಲ್ಯಾಂಗ್ವೇಜ್ ಬ್ಲಾಗಿಂದ ನಾವು ನಿಜವಾಗ್ಲೂ ದುಡ್ಡು ಮಾಡ್ಬೋದಾ? ಸೊ ಅದಕ್ಕೆ ಆನ್ಸರ್ ಎಸ್. 100% ಆಗಿ ನೀವು ಕನ್ನಡ ಬ್ಲಾಗಿಂದ ಕೂಡ ದುಡ್ಡನ್ನು ಮಾಡ್ಬೋದು. ಸೊ ಅದರ ಎಕ್ಸಾಂಪಲ್ ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಏನಂತಂದರೆ, ನಾವು ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು, ಜಾಸ್ತಿ ಯೂಟ್ಯೂಬಲ್ಲೇ ನಾವು ಸರ್ಚ್ ಮಾಡೋದು. ಸೊ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹೌ ಟು ಕ್ರಿಯೇಟ್ ಅ ನ್ಯೂಸ್ ಬ್ಲಾಗ್ ಅಂತ ಕರಿತೀವಿ. ಸೊ ನ್ಯೂಸ್ ಬ್ಲಾಗ್ ಅಂತ ಸರ್ಚ್ ಮಾಡ್ತೀವಿ. ಸೊ ಅಲ್ಲಿ ತುಂಬ ವೀಡಿಯೋಸ್ ಬರುತ್ತೆ. ಸೊ ಅಲ್ಲಿ ಹಿಂದಿಯವರು, ಅದೇ ರೀತಿ ಅಂದರೆ ಇಂಗ್ಲೀಷಲ್ಲಿ. ಸೊ ತುಂಬ ಜನ ಒಂದು ಬ್ಲಾಗ್ ಮುಖಾಂತರ ದುಡ್ಡು ಮಾಡ್ತಿದ್ದಾರೆ, ಅಷ್ಟು ಮಾಡ್ತಿದ್ದಾರೆ, ಇಷ್ಟು ಮಾಡ್ತಿದ್ದಾರೆ ಅಂತ ವೀಡಿಯೋಸ್ಗಳನ್ನು ನಾವು ನೋಡ್ತೀವಿ. ಸೊ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ನಾವು ಯಾಕೆ ನಮ್ಮ ಕನ್ನಡದಲ್ಲಿ ಬ್ಲಾಗನ್ನು ಕ್ರಿಯೇಟ್ ಮಾಡಬಾರ್ದು? ಸೊ ಬ್ಲಾಗನ್ನು ಕ್ರಿಯೇಟ್ ಮಾಡಿಕೊಂಡು ಇಷ್ಟೋ ದುಡ್ಡನ್ನು ನಾವು ಯಾಕೋ ಆನ್ಲೈನಿಂದ ಅರ್ನ್ ಮಾಡ್ಬೋದು ಅನ್ನೋದು ಒಂದು ಮೈಂಡಲ್ಲಿ ಬರುತ್ತೆ. ಸೊ ಆವಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ, ಹೋಸ್ಟಿಂಗು, ಡೊಮೇನು ಅದೆಲ್ಲ ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ನಮ್ಮ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡ್ತೀವಿ, ಕನ್ನಡದಲ್ಲಿ ಕಂಟೆಂಟ್ಗಳನ್ನು ಹಾಕ್ತೀವಿ. ಸೊ ಬಟ್ ಏನಂತಂದರೆ, ಕೆಲವೊಬ್ಬರಿಗೆ ಡೌಟ್ ಬರುತ್ತೆ. ಏನಂತಂದರೆ, ನಾವು ಕನ್ನಡ ಬ್ಲಾಗಿಂದ ದುಡ್ಡನ್ನು ನಿಜವಾಗ್ಲೂ ಅರ್ನ್ ಮಾಡ್ಬೋದಾ ಅನ್ನೋ ಒಂದು ಡೌಟ್ ಬರುತ್ತಲ್ಲ, ಅದು ತುಂಬ ಒಂದು ಕ್ರಿಯೇಟರ್ಸ್ ಆಗಿರ್ಬೋದು, ಬ್ಲಾಗರ್ಸ್ಗಳಾಗಿರ್ಬೋದು, ಅವ್ರಿಗೆ ಇದೆ. ಬಟ್ ಏನಂತಂದರೆ, ನಾನೊಂದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ. ಸೊ ಒಂದೇ ಮಂತಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಅಂತ. ಸೊ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂತಂದರೆ ನೋಡ್ಬೋದು. ಯಾಕಂತಂದರೆ ಅವ್ರಿಗೂ ಒಂದೇ ತಿಂಗಳಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಸಿಕ್ಕಿದೆ. ಸೊ ಅವರು ಇವಾಗ ಅರ್ನಿಂಗು ಕೂಡ ಮಾಡ್ತಾಯಿದ್ದಾರೆ. ಅವರ ಒಂದು ಫಸ್ಟ್ ಪೇಮೆಂಟ್ ಕೂಡ ಬರೋದಿದೆ. ಸೊ ಅದರ ಸ್ಕ್ರೀನ್ಶಾಟ್ಗಳನ್ನು ನಾನು ನಿಮಗೆ ಹಾಕ್ತೀನಿ, ನೀವು ನೋಡ್ಬೋದು. ಸೊ ಅವರ ಒಂದು ಬ್ಲಾಗ್ ಅರ್ನಿಂಗ್ಸನ್ನು. ಸೊ ಕನ್ನಡ ಬ್ಲಾಗಿಂದ 100% ಆಗಿ ದುಡ್ಡು ಮಾಡ್ಬೋದು. ಅವರು ಸ್ಟಾರ್ಟ್ ಮಾಡಿ ಏನಪ್ಪ ಅಂತಂದರೆ 2-3 ತಿಂಗಳಾಗಿರ್ಬೋದು ಅಷ್ಟೇ. ಬಟ್ ಏನಂತಂದರೆ ಅವರು ಫಸ್ಟ್ ಪೇಮೆಂಟ್ಗೆ ರೆಡಿ ಇದ್ದಾರೆ. ಸೊ ಕಷ್ಟಪಟ್ಟರೆ 100% ಆಗಿ ನಾವು ಕನ್ನಡ ಇರಲಿ, ಹಿಂದಿ ಇರಲಿ, ಇಂಗ್ಲೀಷ್ ಇರಲಿ, ಯಾವುದೇ ಇರಲಿ, ಸೊ ಯಾವುದೇ ಇದ್ದರೂ ಕೂಡ ನಾವು ದುಡ್ಡನ್ನು ಮಾಡ್ಬೋದು. ಸೊ ಇಷ್ಟು 100% ಆಗಿ ನಾವು ದುಡ್ಡು ಮಾಡ್ಬೋದು. ಸೊ ಅವ್ರದ್ದು ಏನಪ್ಪ ಅಂತಂದರೆ, ಅವರ ಒಂದು ಟ್ರಾಫಿಕ್ ಇತ್ತು. ಸೊ ಅಂತಂದರೆ ಅವ್ರ ಹತ್ರ ಟ್ರಾಫಿಕ್ ಇತ್ತು. ಆ ಟ್ರಾಫಿಕನ್ನು ಯೂಸ್ ಮಾಡಿಕೊಂಡು ಏನಪ್ಪ ಅಂತಂದರೆ ಅವರ ಒಂದು ಬ್ಲಾಗನ್ನು ಅವರು ಸಕ್ಸಸ್ಫುಲ್ಲಾಗಿ ರನ್ ಮಾಡಿದ್ರು. ಸೊ ಅದೇ ರೀತಿ ವೆಬ್ ಸ್ಟೋರೀಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಸರ್ಚಿಂದ ಕೂಡ ರಿಸಲ್ಟ್ಸ್ ಬರುತ್ತೆ. ಸೊ ಒಂದು ಸಾರಿ ಟ್ರಾಫಿಕ್ ಬರೋದಕ್ಕೆ ಶುರು ಆಯ್ತು ಅಂದರೆ, ಅದು ಎಲ್ಲಿಂದನೇ ಆಗಲಿ, ಡೈರೆಕ್ಟಿಂದ ಆಗಲಿ, ಸೋಷಿಯಲಿಂದ ಆಗಲಿ, ಎಲ್ಲಿಂದನಾದರೂ ಬರಲಿ. ಬಟ್ ಏನಂತಂದರೆ, ಒಂದು ಸಾರಿ ಬರೋದಕ್ಕೆ ಶುರು ಆಯಿತು ಅಂತಂದ ಮೇಲೆ ಏನಾಗುತ್ತಪ್ಪ ಅಂತಂದರೆ, ನಿಮ್ಮ ಬ್ಲಾಗ್ ಸರ್ಚಲ್ಲೂ ಕೂಡ ಬರೋದಕ್ಕೆ ಶುರು ಆಗುತ್ತೆ. ಸೊ ಏನಪ್ಪ ಅಂತಂದರೆ, ನೀವು ನೋಡ್ಬೋದು, ಅರ್ನಿಂಗ್ ಪ್ರೂಫ್ ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ. ಸೊ ಇದೊಂದು ಬ್ಲಾಗ್ದು ಅರ್ನಿಂಗ್. ಸೊ 100% ಆಗಿ ಕನ್ನಡ ಬ್ಲಾಗಿಂದ ನೀವು ದುಡ್ಡನ್ನು ಮಾಡ್ಬೋದು. ಯಾವುದೇ ಥರದ ಒಂದು ಪ್ರಾಬ್ಲಮ್ ಇಲ್ಲ. ನೀವು ನ್ಯೂಸ್ ಆದರೂ ಕ್ರಿಯೇಟ್ ಮಾಡ್ಕೊಳ್ಳಿ, ಸರ್ಕಾರಿ ಯೋಜನೆಗಳಂತ ಬರುತ್ತೆ. ಸೊ ಅದನ್ನು ಅದರಿಂದ ಕ್ರಿಯೇಟ್ ಮಾಡ್ಕೊಳ್ಳಿ, ಏನಾದರೂ ಮಾಡಿ. ಬಟ್ ನೀವು ಕ್ರಿಯೇಟ್ ಮಾಡ್ಕೊಂಡು 100% ಆಗಿ ದುಡ್ಡು ಮಾಡ್ಬೋದು. ಸೊ ನೀವು ಬ್ಲಾಗನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ನಿಮಗೆ ಬೇಕಾಗಿರೋದೇನಪ್ಪ ಅಂತಂದರೆ, ಹೋಸ್ಟಿಂಗ್ ಮತ್ತು ಡೊಮೇನ್. ಸೊ ಹೋಸ್ಟಿಂಗ್ ಬೇಕಂತಂದರೆ ನಿಮ್ಗೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ನೀವು ಬೈ ಮಾಡ್ಬೋದು. ಬೈ ಮಾಡಿದ್ರೆ ಅಂತ ನಿಮಗೆ ಅಲ್ಲಿ 10-20% ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಡಿಸ್ಕೌಂಟ್ ಯೂಸ್ ಮಾಡಿಕೊಂಡು ನೀವೇನಪ್ಪ ಅಂದರೆ ಬೈ ಮಾಡಿ. ಸೊ ಬೈ ಮಾಡಿ ಆದಮೇಲೆ ಇನ್ವಾಯ್ಸನ್ನು ನನಗೆ ಕಳಿಸಿದಿರಿ ಅಂತಂದರೆ, ನಮ್ಮ ಒಂದು ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ಇಲ್ಲ ಅಂತ ವಾಟ್ಸಪ್ ಗ್ರೂಪ್ ಇದೆ. ಸೊ ಅಲ್ಲಿಂದ ನೀವು ಏನಾದರೂ ಶೇರ್ ಮಾಡಿದ್ರಿ ಅಂತಂದರೆ, ಅಲ್ಲಿಂದ ನಿಮಗೆ ಏನಂತಂದರೆ ಕೆಲವೊಂದು ಪ್ರೀಮಿಯಮ್ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ. ಸೊ ಥೀಮ್ ಆಗಿರ್ಬೋದು, ಪ್ಲಗಿನ್ಸ್ ಆಗಿರ್ಬೋದು, ಸೊ ಇದೆಲ್ಲ ನಿಮಗೆ ಸಿಗುತ್ತೆ. ಅದೆಲ್ಲ ನಾನು ಶೇರ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಡಿಸೈನ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂದರೂ ಕೂಡ ನೀವು ಅಲ್ಲಿ ಕೇಳ್ಬೋದು. ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಡಿಸೈನ್ ಮಾಡೋದು ಅಂತ. ಸೊ ನಾನಾಗೆ ಮಾಡ್ಕೊಳ್ಳೋಲ್ಲ, ನಿಮ್ಮ ಹತ್ರನೇ ಡಿಸೈನ್ ಮಾಡಿಸ್ತೀನಿ ನಾನು. ಸೊ ಹೇಳ್ಬಿಟ್ಟು ನಾನೇ ಡಿಸೈನ್ ಮಾಡಿಸ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಡಿಸೈನ್ ಮಾಡೋದು ಅಂತ ಕೂಡ. ಸೊ 100% ಆಗಿ ದುಡ್ಡು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.